ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಎಲ್ಲ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 100 ಲೈಕ್ಸ್ ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ವಿಚಾರ ಏನು ಅಂತ ಹೇಳಿದ್ರೆ, ಲೈವ್ ಅಲ್ಲಿ ತುಂಬಾ ಸಿಕ್ಕಾಪಟ್ಟೆ ವಿಚಾರ ನಡೀತಿದೆ. ಅದರಲ್ಲಿ ಕೆಲವೊಂದು ಸೂಕ್ಷ್ಮತೆಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಸೆನ್ಸಿಟಿವ್ ವಿಚಾರಗಳ ಬಗ್ಗೆ ಮಾತ್ರ ಮಾತಾಡೋದು ನಾನು ಇವಾಗ ಬಂದಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ, ವಿಡಿಯೋ ಮಾತ್ರ ಮಸ್ತ್ ಇರುತ್ತೆ. ಸೊ ನೀವು ಊಹೆನೂ ಮಾಡೋಕ್ಕಾಗಿರಲ್ಲ ಅಂತ ಒಂದು ಘಟನೆಗಳು ನಡೆದಿದೆ, ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ ನಾವು ಡಿಸ್ಕಸ್ ಮಾಡೋಣ, ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಂದು ತ್ಯಾಗಕ್ಕೆ ಬೆಲೆನೇ ಇಲ್ವಾ ಅಂತ. ಜೀವಮಾನದಲ್ಲೇ ಮಾಡ್ಕೊಂಡಿರುವಂತಹ ಒಂದು ಹೇರ್ ಸ್ಟೈಲ್ ನ ಬಿಗ್ ಬಾಸ್ ಮನೆಯಲ್ಲಿ ಮಾಡಿಸ್ಕೊಂಡು ಇಡೀ ಪ್ರಪಂಚ ನೋಡೋ ರೀತಿ ಕುತ್ಕೊಂಡಿದ್ದಾರೆ. ಅವರ ಒಂದು ತ್ಯಾಗಕ್ಕೆ ಕಿಂಚಿತ್ತು 1% ಕೂಡ ವ್ಯಾಲ್ಯೂನೇ ಇಲ್ಲ. ಸೊ ಅದೇ ರೀತಿ ಒಂದು 24 ಅವರ್ಸ್ ಮನೆಯಲ್ಲಿ ಎಲ್ರಿಗೂ ಊಟ ಮಾಡಿ, ಒಂದು ಸೀಕ್ರೆಟ್ ಟಾಸ್ಕ್ ಆಡಿ, ಆ ಫೋಟೋಗಳನ್ನ ಕಳ್ತನ ಮಾಡಿ, ಕಾವ್ಯ ಕಣ್ಣಲ್ಲಿ ನೀರಾಕ್ಸಿ, ಇಷ್ಟೆಲ್ಲ ತುಂಬಾ ಪ್ರಯತ್ನ ಪಟ್ರು. ಅವರ ಒಂದು ಮನಸ್ಥಿತಿಗೆ, ಅವರ ಒಂದು ಪರ್ಸನಲ್ ಕ್ಯಾರೆಕ್ಟರ್ಗೆ ಅವರು ಬ್ಲಾಕ್ ಮ್ಯಾಚ್ ತಗೊಂಡ್ರು. ಬಟ್ ಯಾವುದೇ ರೀತಿ ಅಂತ ಒಂದು ತ್ಯಾಗಕ್ಕೆ, ಆ ಒಂದು ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಇಲ್ಲ. ಯಾಕಂತ ಹೇಳಿದ್ರೆ ಈಸಿಯಾಗಿ ರಾಶಿಕ್ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಅವರು ಯಾವುದೇ ರೀತಿ ಒಂದು ಟಾಸ್ಕ್ ಆಡಿಲ್ಲ, ಯಾವುದೇ ರೀತಿ ಒಂದು ಚಾಲೆಂಜ್ ನ ಅಕ್ಸೆಪ್ಟ್ ಮಾಡಿಲ್ಲ. ಸೊ ಬೇಸ್ಡ್ ಆನ್ ಬಿಗ್ ಬಾಸ್ ಅವರು ಚೂಸ್ ಮಾಡಿರುವಂತಹ ರಾಶಿಕ್ ಅವರು ಡೈರೆಕ್ಟ್ ಆಗಿ ಕ್ಯಾಪ್ಟನ್ ಸೇರಿದ್ದಾರೆ. ಸೊ ಈ ಒಂದು ಪ್ರೋಸೆಸ್ ಅಲ್ಲಿ ಎಷ್ಟು ಮಾತ್ರ ನಿಮ್ಗೆ ನ್ಯಾಯ ಅನ್ಸುತ್ತೆ ಅಂದ್ರೆ, ಅವ್ರ ಮನಸ್ಸಲ್ಲಿ ಇತ್ತು ಕ್ಯಾಪ್ಟನ್ ಈ ವಾರ ರಾಶಿಕ್ ಅವ್ರು ಆಗ್ಲೇಬೇಕು ಅಂತ. ಅವರ ಒಂದು ಇಷ್ಟದ ಪ್ರಕಾರನೇ ರಾಶಿಕ್ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಮತ್ತೆ ಇನ್ನೊಂದು, ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ರಾಶಿಕ್ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ 5 ಜನ ಆಯ್ಕೆ ಆಗಿದ್ದಾರೆ ಅಂತ. ಬಟ್ ಯಾರೊಬ್ರು ಕುಲಂಕುಷವಾಗಿ ಯಾವ ಒಂದು ಗೇಮ್ ಮಾಡಿದ್ದಾರೆ, ಯಾವ ಒಂದು ಆಟದಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಯಾರು ಹೇಳಿಲ್ಲ. ಸೊ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಕೇಳಿ. ಒಂದು ಆಟ ಯಾವ ರೀತಿ ಡಿಸೈನ್ ಮಾಡಿದ್ರೆ ಅಂತ ಹೇಳಿದ್ರೆ, ನೋಡಕ್ಕೆ ಒಂಚೂರು ಫನ್ನಿ ಆಗಿದೆ, ಇಂಟ್ರೆಸ್ಟಿಂಗ್ ಆಗೂ ಇದೆ. ಕಣ್ಣಿಗೆ ಬಟ್ಟೆ ಕಟ್ತಾರೆ, ಕಾಲಿಗೆ ಗೆಜ್ಜೆ ಹಾಕ್ತಾರೆ, ಕೈಗೆ ಬಣ್ಣ ಕೊಡ್ತಾರೆ, ಮುಂದೊಂದು ಬಾಲ್ ಇರುತ್ತೆ. ಆ ಒಂದು ಬಾಲ್ಗೆ ಯಾರು ಬಣ್ಣ ಜಾಸ್ತಿ ಇರುತ್ತೋ ಅವರು ಕ್ಯಾಪ್ಟನ್ ಆಗುವಂತಹ ಒಂದು ಪರಿಸ್ಥಿತಿ, ಒಂದು ಪ್ರೋಸೆಸ್ ಆಗಿರುತ್ತೆ. ಅದು ಮೊದಲೇ ಒಂದು ರೌಂಡ್ ನಲ್ಲಿ ಅಶ್ವಿನ್ ಅವರು ಸೋತಿರ್ತಾರೆ. ಸೆಕೆಂಡ್ ರೌಂಡ್ ಗೆ ಕಾವ್ಯ ಅವರು, ರಾಶಿಕ್ ಅವರು, ಗಿಲ್ಲಿ ಅವರು, ಸೂರಜ್ ಅವರು, ಈ ಜೋಡಿ ತಂಡ ಏನಿದೆಯೋ ಅವರಿಬ್ರು ಹೋಗಿ ಸೆಲೆಕ್ಟ್ ಆಗ್ತಾರೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಕಾವ್ಯ ಅವರು ಹಿಂದುಳಿತಾರೆ. ಮತ್ತೆ ಇನ್ನೊಂದು ರೌಂಡ್ ಅಲ್ಲಿ ಗಿಲ್ಲಿ ಅವರು, ಸೂರಜ್ ಅವರು, ರಾಶಿಕ್ ಅವರು ಆಡ್ತಾರೆ. ಗಿಲ್ಲಿ ಅವರು ಸೋತೋಗ್ಬಿಟ್ಟು ಫೈನಲ್ ಆಗಿ ಬಂದ್ಬಿಟ್ಟು ಇಬ್ರು ಕ್ವಾಲಿಫೈ ಆಗ್ತಾರೆ. ಅದು ಸೂರಜ್ ಅವರು ಮತ್ತೆ ರಾಶಿಕ್ ಅವರು. ಸೂರಜ್ ಅವರು ಅದ್ ಯಾಕೆ ಸೋತರು ನನ್ಗಂತೂ ಗೊತ್ತಾಗ್ತಾರೆ, ಇಲ್ಲ ಬಿಟ್ಕೊಟ್ರು ಅದು ದೇವರಿಗೆ ಗೊತ್ತು. ಎಪಿಸೋಡ್ ಆದ್ಮೇಲೆ ನಮ್ಗೆ ಅದ್ರ ಬಗ್ಗೆ ಒಂದು ಮಾಹಿತಿ ಸಿಗ್ಬೋದು. ಸೊ ಖುದ್ದಾಗಿ ಫೈನಲ್ ರೌಂಡ್ ಅಲ್ಲಿ ಸೂರಜ್ ಅವ್ರನ್ನ ಸೋಲಿಸಿ ರಾಶಿಕ್ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಇದು ಒಂದು ಆಟದ ಪ್ರೋಸೆಸ್ ಆಗಿತ್ತು. ಆಟ ತುಂಬಾನೇ ಸಖತ್ತಾಗಿತ್ತು. ಲೆವೆಲ್ ಆಗಿರ್ಬೋದು, ಬೇರೆ ಎಲ್ಲೇ ಕಡೆ ಆಗಿರ್ಬೋದು, ಆಟ ಆಡೋದನ್ನ ಯಾವ್ದು ತೋರಿಸಿಲ್ಲ. ಆ ಒಂದು ಕುತ್ಕೊಂಡು ಆಟ ನೋಡ್ತಿರ್ತಾರಲ್ವಾ, ಅವರ ಒಂದು ರಿಯಾಕ್ಷನ್ಸ್ ಮಾತ್ರ ತೋರಿಸಿತ್ತು. ಅದಕ್ಕೆ ಯಾವುದೇ ರೀತಿ ಯಾರು ಅದನ್ನ ವಿಡಿಯೋಗಳಾಗಿರ್ಬೋದು, ಅದ ಫುಲ್ ಡೀಟೇಲ್ಸ್ ಯಾರು ಕೊಡಕ್ಕಾಗಿಲ್ಲ. ಸೊ ಇದು ಈ ಒಂದು ವಿಚಾರ. ಮತ್ತೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನೋ ಎಲಿಮಿನೇಷನ್ ಇದೆ ಈ ವಾರ. ಸೊ ನೋ ಎಲಿಮಿನೇಷನ್ ಯಾಕೆ ಬಿಗ್ ಬಾಸ್ ಅವರು ಅರ್ಥ ಮಾಡ್ಕೊಳ್ಳಿ. ಇನ್ನ ಕರೆಕ್ಟ್ ಆಗಿ 5 ವಾರ ಇದೆ. 5 ವಾರದಲ್ಲಿ 13 ಜನ ಇದ್ದಾರೆ. ಇವಾಗ ಕೊನೆ ವಾರದಲ್ಲಿ ಮಿನಿಮಮ್ 5 ಜನ ಇರಬೇಕು. ರಿಮೈನಿಂಗ್ 8 ಜನ ಎಕ್ಸ್ಟ್ರಾ ಇದ್ದಾರೆ. ಸೊ ಇನ್ನ ಮಿಕ್ಕಿರುವಂತಹ 3 ವೀಕ್ ಅಲ್ಲಿ ಯಾರನ್ನ ಮನೆ ಕಳಿಸ್ತಾರೆ, ಯಾರನ್ನ ಇಟ್ಕೊಂತಾರೆ, ಫುಲ್ ಕನ್ಫ್ಯೂಷನ್ ಆಗಿದೆ. ಮೋಸ್ಟ್ಲಿ ಈ ಬಿಗ್ ಬಾಸ್ ಟೈಮ್ ಟೇಬಲ್ ಏನಿದೆಯೋ 16 ವಾರ ಅಂತ ಹೇಳ್ಬಿಟ್ಟು, ಅದೇನಾದ್ರು ಇನ್ನೊಂಚೂರು ಎಕ್ಸ್ಟೆಂಡ್ ಮಾಡ್ತಾರ ಅದು ಕೂಡ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿರೋ ರೀತಿ ಈ ಒಂದು ಸೀಸನ್ ಹೋಗ್ತಿಲ್ಲ. ಯಾವ ತರ ಈ ಸೀಸನ್ ಅಂತ ಹೇಳಿದ್ರೆ, ಒಂದ್ ಕಡೆ ಐಪೋ ಇಲ್ಲ, ಈ ಕಡೆ ಒಂದ್ ಕಡೆ ಲೋನು ಇಲ್ಲ, ಮಿಡ್ಲಲ್ಲಿ ಆತರ ಸಾಕ್ತಿದೆ. ಸೆಂಟ್ರಲ್ ಒಂದು ಐಪೋ ಪಿಚ್ ಬರ್ತಿದೆ. ಗಿಲ್ಲಿ ಇಲ್ಲ ಅಂತ ಹೇಳಿದ್ರೆ ಒನ್ ಮ್ಯಾನ್ ಶೋ ನಿಜವಾಗ್ಲೂ ತುಂಬಾನೇ ವೇಸ್ಟ್ ಆಗ್ಬಿಡ್ತಾ ಇತ್ತು ಈ ಒಂದು ಶೋ. ಸೊ ನೋ ಎಲಿಮಿನೇಷನ್ ಇಕ್ಕಿದ್ದಾರೆ. ಅದಕ್ಕೆ ಏನಕ್ಕೆ ಕಾರಣ ನನ್ಗನ್ಸಿದೆ ಅಂತ ಹೇಳಿದ್ರೆ, ಸ್ಪಂದನವನ್ನ ಉಳಿಸ್ಕೊಳ್ಳೋದಕ್ಕೆ ಏನಾದ್ರು ಪ್ರಯತ್ನ ಪಡ್ತಿದ್ದಾರಾ. ಸೊ ಜಾನ್ವಿ ಅವರು ಒಂದ್ಸಲ ಮಾತಾಡಿದ್ರು, ಕಲರ್ ವಾಹಿನಿ ಪ್ರಾಡಕ್ಟ್ ಅನ್ನು ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ. ಎಲ್ಲೋ ಅವ್ರ ಮಾತು ನಂಗೆ ಪದೇ ನಂಗೆ ನೆನಪಾಗ್ತಿದೆ. ಲಾಸ್ಟ್ ವೀಕ್ ಕೂಡ ಧ್ರುವ ಅಂತ ಉಳಿಸ್ಕೊಂಡಿದ್ರು. ಅದೇ ರೀತಿ ಸ್ಪಂದನ ಅವರು ಈ ರೀತಿ ಕನ್ಫರ್ಮ್ ಆಗಿ ಆಚೆಗೆ ಬರ್ತಿದ್ರು ನಾಮಿನೇಷನ್ಸ್ ಅಲ್ಲಿ ಇದ್ದಿದ್ರೆ. ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಏನಾದ್ರು ಈ ಪ್ರಯತ್ನ ಪಡ್ತಿದ್ರೆ ಅಂತ ಗೊತ್ತಾಗ್ತಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮಾಹಿತಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ, ಉತ್ತಮ ಮತ್ತೆ ಕಳಪೆ. ಈ ವಾರದಲ್ಲಿ ಉತ್ತಮ ಅಂತ ಬಂದಾಗ ನನ್ನ ಮೈಂಡ್ ಅಲ್ಲಿ ಓಡ್ತಿರೋದು 3 ಜನ ಹೆಸರು ಓಡ್ತಿದೆ. ಉತ್ತಮ ಯಾರು ಅಂತ ಹೇಳಿದ್ರೆ, ಒಂದು ಮಾಳೂರ್ ಆಗಿರ್ಬೋದು, ರಜತ್ ಅವ್ರು ಆಗಿರ್ಬೋದು, ಇನ್ನೊಂದು ಬಿಗ್ ಬಾಸ್ ಅವರು. ಯಾಕಂತ ಹೇಳ್ಬಿಟ್ಟು ಮುಂದೆ ಹೇಳ್ತೀನಿ. ಅದೇ ರೀತಿ ಒಂದು ಕಳಪೆ ಅಂತ ಬಂದಾಗ 3 ಹೆಸರು ಖಂಡಿತವಾಗಿ ಬರುತ್ತೆ. ಒಂದು ಅಶ್ವಿನಿ ಅವರು, ಒಂದು ರಜತ್ ಅವರು, ಮತ್ತೆ ಧ್ರುವಂತ್ ಅವರು. ಈ 3ರಲ್ಲಿ ಒಬ್ಬರಿಗೆ ಪಕ್ಕ ಕನ್ಫರ್ಮ್ ಆಗಿ ಬಿದ್ದೇ ಬೀಳುತ್ತೆ. ರಜತ್ ಅವರು ಆ ಕಡೆ ಪ್ಲಸ್ ಅಲ್ಲೂ ಇದ್ದಾರೆ, ಈ ಕಡೆ ಮೈನಸ್ ಅಲ್ಲೂ ಇದ್ದಾರೆ. ಸೊ ಮೋಸ್ಟ್ಲಿ ಒಂದು ಗ್ರೂಪ್ ಆಫ್ ದ ಪೀಪಲ್ ಅವರಿಗೆ ಪಾಸಿಟಿವ್ ಆಗಿ ಕೊಡ್ಬೋದು, ಇನ್ನೊಂದು ಗ್ರೂಪ್ ಅವರು ನ್ಯೂಟ್ರಲ್ ಆಗಿರ್ಬೋದು. ಹೇಳಕ್ಕಾಗಲ್ಲ ಯಾರು ಬರ್ತಾರೆ ಅಂತ. ನಾನು ಏನಕ್ಕೆ ಬಿಗ್ ಬಾಸ್ ಅವರಿಗೆ ಉತ್ತಮ ಕೊಡ್ಬೋದು ಅಂತ ನಾನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಸೊ ಅವರು ಒಂದು ಈ ಟಾಸ್ಕ್ ವೀಕ್ ಪೂರ್ತಿ ಏನ್ ಟಾಸ್ಕ್ ತಂದಿದ್ರು, ಆ ಒಂದು ಟಾಸ್ಕ್ ಅಲ್ಲಿ ತುಂಬಾ ವೇರಿಯೇಷನ್ಸ್ ತೋರಿಸಿದ್ರೆ. ಅವ್ರ ವಾಯ್ಸ್ ಅಲ್ಲಿ ಆಗಿರ್ಬೋದು, ಕೊಡ್ತಿರುವಂತಹ ಗೇಮ್ಸ್ ಅಲ್ಲಿ ಆಗಿರ್ಬೋದು, ಅತ್ಯದ್ಭುತವಾಗಿ ಅವರ ಒಂದು ವೇರಿಯೇಷನ್ ತೋರಿಸಿದ್ದಾರೆ. ಆ ಒಂದು ಕಾರಣದಿಂದ ಇನ್ನೊಂದೇನು ಅವರ ಮೈಂಡ್ ಗೇಮ್ ಅಂತ ಹೇಳಿದ್ರೆ, ಸ್ಪಂದನ ಅವ್ರು ಆಚೆ ಹೋಗಿದ್ರೆ ಕಾಪಾಡ್ಕೊಂತಿದ್ದಾರಲ್ವಾ, ಆ ಒಂದು ಮೈಂಡ್ ಗೇಮ್ಗೆ ನನ್ನ ಪ್ರಕಾರ ಬಿಗ್ ಬಾಸ್ ಅವ್ರಿಗೆ ಈ ವಾರ ಒಂದು ಉತ್ತಮ ಕೊಟ್ಬಿಡ್ಬೇಕು ಎಲ್ರು. ಸೊ ಆ ರೀತಿ ಯಾರು ಥಿಂಕ್ ಮಾಡಲ್ಲ ಮೋಸ್ಟ್ಲಿ. ಆ ಒಂದು ಗ್ರೇ ಏರಿಯಾ ಇಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ಅಷ್ಟು ಡೆಪ್ತ್ ಆಗಿ ಯಾರು ಥಿಂಕ್ ಮಾಡ್ತಿಲ್ಲ. ಸೊ ನನ್ಗನ್ಸೋ ತರ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡ್ಕೊಂಡು ತಿಳಿಸ್ಕೊಡಿ. ಬಿಗ್ ಬಾಸ್ ಅವರು ಆ ರೀತಿ ಒಂದು ನವರಂಗಿ ಆಟ ಆಡ್ತಿದ್ದಾರೆ. ಸೊ ನೋ ಎಲಿಮಿನೇಷನ್ ಅಂತಾರೆ, ಆ ಕಡೆ ಸೀಕ್ರೆಟ್ ಟಾಸ್ಕ್ ಅಂತಾರೆ. ಸೀಕ್ರೆಟ್ ಟಾಸ್ಕ್ ಆಗಿರೋರಿಗೆ ಯಾವುದೇ ರೀತಿ ವ್ಯಾಲ್ಯೂ ಇಲ್ಲ ಪಾಪ. 2 ದಿನ 3 ದಿನ ಒಂದು ಸೀಕ್ರೆಟ್ ಟಾಸ್ಕ್ ಆಡಿರ್ತಾರೆ, ಅವ್ರಿಗೆ ಯಾವುದೇ ರೀತಿ ಒಂದು ಯೂಸ್ ಇರಲ್ಲ. ಬಿಗ್ ಬಾಸ್ ಅವರು ಯಾರನ್ನ ಒಂದು ಚೂಸ್ ಮಾಡಿರ್ತಾರೋ ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅವರು ಒಂದು ಕ್ಯಾಪ್ಟನ್ ಆಗಿದ್ದಾರೆ. ಸೊ ಇದೆಲ್ಲ ನೋಡ್ತಿರೋವಾಗ ನಿಮ್ಗೆ ಅನ್ಸುತ್ತೆ, ಡೆಫಿನೆಟ್ಲಿ ಆ ಒಂದು ಉತ್ತಮ ಏನಿದೆಯೋ ಅದು ಬಿಗ್ ಬಾಸ್ ಅವರು ಕೊಟ್ಟರೆ ಚೆನ್ನ ಅಂತ ನನ್ಗನ್ಸುತ್ತೆ. ಸೊ ಮತ್ತೊಂದು ಇನ್ನೊಂದು ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ಒಂದ್ ಕಡೆ ಅಶ್ವಿನಿ ಅವರು, ಮತ್ತೊಂದ್ ಕಡೆ ಚೈತ್ರ ಅವರು, ಅವರಿಬ್ಬರಿಗೂ ಎಲ್ಲೋ ಒಂಚೂರು ಕ್ಲಾಸ್ ಸ್ಟಾರ್ಟ್ ಆಗಿದೆ.
ಸೊ ಆಲ್ರೆಡಿ ನಿನ್ನೆ ಒಂದು ಮೆಣಸಿನಕಾಯಿ ಹಾಲು ಹಾಕೋವಾಗ ಚೈತ್ರ ಅವ್ರಿಗೆ ಮತ್ತೆ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರಿಗೆ ಆಗಿತ್ತು. ನಾನು ಇದಕ್ಕೂ ಮುಂಚೆ ಹೇಳಿದೆ, ಅವ್ರಿಬ್ರು ಮಧ್ಯೆ ಹತ್ರದಲ್ಲೇ ಒಂದು ದೊಡ್ಡ ಗಲಾಟೆ ಆಗುತ್ತೆ, ಪ್ರೋಮೋ ಮುಖಾಂತರ ಪ್ರಪಂಚಕ್ಕೆ ಪರಿಚಯ ಆಗುತ್ತೆ ಅಂತ. ಎಲ್ಲೋ ಅದು ಲಿಟ್ಲ್ ಬಿಟ್ ಅಲ್ಲಿ ಮಿಸ್ ಆಯಿತು. ಚೈತ್ರ ಅವ್ರಿಗೆ ಮತ್ತೆ ಅಶ್ವಿನ್ ಅವ್ರಿಗೆ ತುಂಬಾ ದೊಡ್ಡ ಗಲಾಟೆ ಆಗೋ ಸಾಧ್ಯತೆ ಇದೆ. ವೀಕೆಂಡ್ ಒಳಗಡೆ ಮೋಸ್ಟ್ಲಿ ಆಗ್ಬೋದು. ಯಾಕೆ ಈ ರೀತಿ ನಾನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಸೊ ರಜತ್ ಅವರಾಗಿರ್ಬೋದು, ಚೈತ್ರ ಅವರಾಗಿರ್ಬೋದು, ಈ ಸೀಸನ್ 12 ತುಂಬಾ ವೇಸ್ಟು. ಸೊ ಅದಕ್ಕೋಸ್ಕರನೇ ಸೀಸನ್ 11 ಇಂದ ನಮ್ಮಿಬ್ಬರು ಕರೆಸಿದ್ದಾರೆ. ಸೊ ಇವ್ರು ಗೇಮ್ ಆಡ್ತಾ ಆಗ್ತಿಲ್ಲ, ಅಂದ್ರೆ ನಾವೇ ಗ್ರೇಟು, ನಾವೇ ಸೂಪರ್ ಅನ್ನೋ ರೇಂಜ್ಗೆ ಮಾತಾಡ್ತಿದ್ದಾರೆ ಪ್ರತಿಯೊಂದು ಮೂಮೆಂಟ್ ಅಲ್ಲೂ ಅವ್ರನ್ನ ಕೆಳಗಡೆ ಹಾಕಿ ಮಾತಾಡ್ತಿರೋದು. ಅಶ್ವಿನಿ ಅವ್ರಿಗೆ ಎಲ್ಲೋ ಒಂಚೂರು ಬೆಂಕಿ ಇದ್ದಂಗೆ ಆಗ್ತಿದೆ. ಆ ಬೆಂಕಿ ಯಾವಾಗ ಹೊತ್ಕೊಂಡು ಉಳಿತಾ ಗೊತ್ತಿಲ್ಲ. ಅಂದ್ರೆ ತುಂಬಾನೇ ಚೈತ್ರ ಮಾತಾಡ್ತಿದ್ದಾರೆ. ಸೊ ಪರ್ಸನಲ್ ಹೇಳ್ಬೇಕು ಅಂತ ಹೇಳಿದ್ರೆ, ನನಗೂ ಕೂಡ ಚೈತ್ರ ಅವರ ಒಂದು ಬಿಹೇವಿಯರು ಬೇಕಂತಾನೆ ಅವರು ಮಾತಾಡ್ತಿರೋ ಒಂದು ಸಿಚುವೇಶನ್ಸ್, ಸೊ ಓವರ್ ಆಗಿ ರಿಯಾಕ್ಟ್ ಮಾಡ್ತಿರೋದು ನನಗಂತೂ ಇಷ್ಟ ಆಗ್ತಿಲ್ಲ. ಇಷ್ಟು ದಿನ ತುಂಬಾ ಜನ ಹೇಳ್ತಿದ್ರಲ್ವಾ, ಸ್ಕ್ರೀನ್ ಪ್ರೆಸೆನ್ಸ್ಗೋಸ್ಕರ ಆಗಿರ್ಬೋದು, ಆ ಒಂದು ಫೋಟೇಜ್ಗೋಸ್ಕರ ತುಂಬಾ ನಾಟಕ ಆಡ್ತಿದ್ದಾರೆ, ಪ್ರತಿಯೊಂದಕ್ಕೂ ಕೈ ದೂಡಿಸ್ತಿದ್ದಾರೆ, ಕಾಲು ದೂಡಿಸ್ತಿದ್ದಾರೆ, ಬಾಯ್ ಆಗ್ತಿದ್ದಾರೆ ಅಂತ. ಸೊ ಆ ಒಂದು ಫೋಟೇಜ್ಗೆ ಇವಾಗ ಯಾರಾದ್ರೂ ಮಾಡ್ತಿದ್ರೆ ಅಂತ ಹೇಳಿದ್ರೆ, ಚೈತ್ರ ಅವರು ಚಿಕ್ಕ ವಿಚಾರಕ್ಕೂ ಬಿದ್ದು ನಗಿತಾರೆ, ಚಿಕ್ಕ ವಿಚಾರಕ್ಕೂ ದೊಡ್ಡದಾಗಿ ಮಾತಾಡ್ತಾರೆ, ಚಿಕ್ಕ ವಿಚಾರಕ್ಕೂ ಗಲಾಟೆ ಮಾಡಕ್ ಹೋಗ್ತಾರೆ. ಒಂದು ಯಾವ ತರ ಅಂತ ಹೇಳಿದ್ರೆ, ಅವ್ರ ಒಂದು ಬಿಹೇವಿಯರ್ ಇವಾಗ ಯಾವ ತರ ಇದೆ ಅಂತ ಹೇಳಿದ್ರೆ, ಒಂಥರ ಕಮಾಂಡಿಂಗ್ ಬಿಹೇವಿಯರ್ ಆಗ್ಬಿಟ್ಟಿದೆ. ಸೊ ಯಾವಾಗ ಅದು ಬರ್ಸ್ಟ್ ಔಟ್ ಆಗುತ್ತೋ ಗೊತ್ತಿಲ್ಲ. ಮೋಸ್ಟ್ಲಿ ಈ ಒಂದು ವೀಕೆಂಡ್ ಎಪಿಸೋಡ್ ಅಲ್ಲಿ ಕಿಚ್ಚ ಸುದೀಪ್ ಸರ್ ಅದಕ್ಕೊಂದು ಬೆಂಕಿ ಕಡ್ಡಿ ಹಾಕ್ತಾರೆ. ಡೆಫಿನೆಟ್ಲಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಾಮಿನೇಷನ್ಸ್ ಅಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಮಂಡೆ ಹಂಗಿರುತ್ತೆ. ಪ್ರತಿಯೊಬ್ರು ಎತ್ಕೊಂಡು ಹೋಗ್ಬಿಟ್ಟು ಚೈತ್ರವಾಗಿ ಆಗ್ತಾರೆ. 100% ಮಿಸ್ಸೇ ಇಲ್ಲ. ಅವ್ರಿಬ್ರು ಮಧ್ಯೆ ಒಂದು ನಾಮಿನೇಷನ್ಸ್ ಅಲ್ಲೇ ನೋಡ್ಬೋದು ಅಂತ ನಾನು ಅನ್ಕೊಂತಾ ಇದ್ದೀನಿ. ಸೊ ಇವತ್ತು ನಾಳೆ ಆದ್ರೆ ತುಂಬಾನೇ ಕಂಟೆಂಟ್ ಇದೆ. ಸೊ ತೋರ್ಸೋದಕ್ಕೆ ಆ ಒಂದು ಕಂಟೆಂಟ್ ಆಗಿದ್ರೆ ಸಾಕು. ನನಗಂತೂ ಕಾಯ್ತಾ ಇದ್ದೀನಿ. ನಾಮಿನೇಷನ್ಸ್ ಅಲ್ಲಿ ಚೈತ್ರ ಅವ್ರಿಗೆ ಮತ್ತೆ ಅಶ್ವಿನಿ ಅವ್ರಿಗೆ ಪಕ್ಕ ಒಂದು ಯುದ್ಧ ಆಗೇ ಆಗುತ್ತೆ. ಇವೆಲ್ಲ ನೋಡೋದಕ್ಕೆ ನಾವೆಲ್ಲ ಸಿದ್ಧ ಆಗ್ಬೇಕಷ್ಟೇ. ಸೊ ಒಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ, ಕೆಲವರು ಬಿಗ್ ಬಾಸ್ ಅಲ್ಲಿ ಅವರ ಒಂದು ಕಲರ್ ಚಾನಲ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ತುಂಬಾ ಒಂದು ಉಪಯುಕ್ತವಾದ ಒಂದು ಪರ್ಸನ್ ಯಾರಿದ್ದಾರೋ ಅವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ತುಂಬಾನೇ ಒಂದು ಸರ್ಕಸ್ ಮಾಡ್ತಿದ್ದಾರೆ ಅಂತ ನಮ್ಗನ್ನಿಸ್ತಿದೆ. ಸೊ ನೋಡ್ತಿದ್ದೆ, ಎವಿಡೆಂಟ್ಲಿ ಕಾಣಿಸ್ತಿದೆ, ವಿಟ್ನೆಸ್ ಕೂಡ ಕಾಣಿಸ್ತಿದೆ. ಇನ್ನು 5 ವಾರ ಇಟ್ಕೊಂಡು 13 ಜನ ಮನೇಲಿ ಇಟ್ಕೊಂಡು ಯಾರನ್ನೂ ಎಲಿಮಿನೇಷನ್ಸ್ ಕಳಿಸ್ತೀರಾ? ಸೊ ಯಾಕೆ ಈ ರೀತಿ ಒಂದು ಆಟ ಆಡ್ತಿದ್ರೆ ಗೊತ್ತಿಲ್ಲ. ಮತ್ತೆ ಇನ್ನೊಂದು ಸುದ್ದಿ ಹರಿದಾಡ್ತಿದೆ, ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತೆ, ಅದ್ರಲ್ಲಿ ಗಿಲ್ಲಿ ಅವರು ಆಗಿದ್ದಾರೆ, ಗಿಲ್ಲಿ ಅವರು ಸೀಕ್ರೆಟ್ ರೂಮ್ ಹೋಗಿದ್ದಾರೆ ಅಂತ. ಸೊ ಅವ್ರಿಗೆ ಹೆಂಗ್ ವಿಚಾರ ಗೊತ್ತಾಗ್ತಿದೆ ಗೊತ್ತಿಲ್ಲ. ಅಲ್ಲಿ ಲೈವಲ್ ಅಂತೂ ಪಾಪ ಅವರು ಲೈವಲ್ ಹಾಕಿ ಎಪಿಸೋಡ್ಗಿಂತ ಮುಂಚೆ ಇಡೀ ಪ್ರಪಂಚನೇ ವಿಚಾರಗಳೆಲ್ಲ ಗೊತ್ತಾಗ್ಬಿಡ್ತಿದೆ. ಆ ಒಂದು ರೀಸನ್ ಇಂದ ಇವಾಗ ಲೈವಲ್ ನೋಡಿದ್ರೆ ಗೊತ್ತಾಗ್ಬೋದು, ಯಾವುದೋ ಪ್ರೀವಿಯಸ್ ಲಾಸ್ಟ್ ವೀಕ್ ಅದ್ರ ಬಿಫೋರ್ ವೀಕ್ ನಡೆದಿರೋದನ್ನ ಲೈವಲ್ ಹಾಕ್ತಿದ್ದಾರೆ. ಸೊ ಅದು ಹೆಂಗ್ ಗೊತ್ತಾಗ್ತಿದೆ ನನಗಂತೂ ಗೊತ್ತಿಲ್ಲ. ಮೋಸ್ಟ್ಲಿ ಸುಮ್ಮನೆ ತುಂಬಾ ಕೆಲವೊಂದು ಫೇಕ್ ವಿಚಾರಗಳೆಲ್ಲ ಹರಿದಾಡ್ತಿದೆ, ಗಿಲ್ಲಿಯವ್ರನ್ನ ಸೀಕ್ರೆಟ್ ರೂಮ್ಗೆ ಹಾಕಿದ್ರೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದು ಇವತ್ತಿನ ವಿಚಾರ. ದಯವಿಟ್ಟು ಎಲ್ಲ ವಿಡಿಯೋ ನೋಡ್ತಿರೋ ಇಂಟ್ರೆಸ್ಟಿಂಗ್ ಅಂಡ್ ಇಂಪಾರ್ಟೆಂಟ್ ವಿಚಾರಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದ್ರ ಮಾತ್ರ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ನಾನು ಮಾಡ್ತಿರುವಂತಹ ಒಂದು ದೇವಸ್ಥಾನ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಇದರಿಂದ ಅಮೌಂಟ್ ಜನರೇಟ್ ಆದ್ರೆ ಅದು ನನಗೆ ತುಂಬಾ ಯುಟಿಲೈಸ್ ಆಗುತ್ತೆ ಆ ಒಂದು ಕೆಲಸಕ್ಕೆ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇದು ಇವತ್ತಿನ ವಿಚಾರ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲೋರ್ಗು ಟೇಕ್ ಕೇರ್, ಬೈ ಬೈ.